ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 90 ಡಿಸೆಂಬರ್ 10, 2020. ಜಾಣ ಅರಿಮೆ. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣ ಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ವಿಸ್ಮಯಕ್ಕಿಂತ ವಿಸ್ಮಯ. ನಿಸರ್ಗದಲ್ಲಿ ಪ್ರೇಮಿಯೊಂದು, ದಾರಿ ಹಲವು. ನಿಸರ್ಗ ಮಾಡುವ ಆಯ್ಕೆಯಿಂದಲೇ ವಿಕಾಸವಾಗುತ್ತದೆ ಎಂದು ಡಾರ್ವಿನ್ ಪ್ರತಿಪಾದಿಸಿದ ವಿಕಾಸವಾದ ಜೀವವಿಜ್ಞಾನಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಬದುಕಿನ ವಿವಿಧ ಮಗ್ಗಲುಗಳಿಗೂ ಮುಖ್ಯ ಎನ್ನುವುದನ್ನು ತಿಳಿ ಹೇಳಬೇಕಿಲ್ಲ. ವಿಕಾಸವಾದದ ನೆರಳಿನಲ್ಲಿಯಷ್ಟೇ ಜೀವಿ ಜಗತ್ತಿನ ಪ್ರತಿಯೊಂದು ಸಂಗತಿಯೂ ಅರ್ಥಪೂರ್ಣವೆನಿಸುತ್ತದೆ ಎಂದು ಯುಕ್ರೇನಿನಲ್ಲಿ ಹುಟ್ಟಿ ಅಮೆರಿಕ ವಾಸಿಯಾಗಿದ್ದ ತಳಿವಿಜ್ಞಾನಿ ಥಿಯೋಡೋಶಿಯಸ್ ಡಾಬ್ಸಾನ್ಸ್ಕಿ ಹೇಳಿದ್ದುಂಟು. ಬ್ರೆಜಿಲ್ ಜನ್ಯ ಬ್ರಿಟಿಷ್ ಜೀವಿ ವಿಜ್ಞಾನಿ ಪೀಟರ್ ಮೆಡಾವರ್ ವಿಕಾಸದ ತತ್ವಗಳಿಗೆ ಪರ್ಯಾಯವಾಗಿ ಏನಾದರೂ ಇರಬಹುದು ಎಂದು ಚಿಂತಿಸುವುದಕ್ಕಿಂತಲೂ ಜೀವಿ ವಿಜ್ಞಾನಿಗಳು ಚಿಂತಿಸದೇ ಇರುವುದೇ ಮೇಲು ಎಂದಿದ್ದರು. ಇತ್ತೀಚೆಗೆ ನಡೆದ ಒಂದು ಘಟನೆಯ ಹೊರತಾಗಿಯೂ ಭಾರತ ಸರ್ಕಾರವು ಮೇ 18, 1983ರಲ್ಲಿ ಚಾರ್ಲ್ಸ್ ಡಾರ್ವಿನ್ನನ ಮರಣ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಎಂಬುದು ಹೆಮ್ಮೆಯ ವಿಷಯ. ಆದರೆ ಡಾರ್ವಿನ್ನನ ಬಗೆಗಿನ ಹೊಗಳಿಕೆ ಎಲ್ಲವೂ ಪ್ರಮುಖವಾಗಿ ಆತ 1859ರಲ್ಲಿ ಬರೆದ ಆನ್ ದಿ ಆರಿಜಿನ್ ಆಫ್ ಸ್ಪೀಶೀಸ್ ಎಂಬ ಪ್ರಸಿದ್ಧ ಪುಸ್ತಕದಲ್ಲಿನ ಮಾಹಿತಿಯನ್ನು ಆಧರಿಸಿದವು. ಆದರೆ ಡಾರ್ವಿನ್ ಇನ್ನೂ ಹಲವು ಗ್ರಂಥಗಳನ್ನು ರಚಿಸಿದ್ದ. ಇವುಗಳಲ್ಲಿ ಮತ್ತೊಂದು ಪ್ರಸಿದ್ಧಿ ಪಡೆದ ಪುಸ್ತಕ 1871ರಲ್ಲಿ ಪ್ರಕಟವಾದ ದಿ ಡಿಸೆಂಟ್ ಆಫ್ ಮ್ಯಾನ್ ಅಂಡ್ ಸೆಲೆಕ್ಷನ್ ಇನ್ ರಿಲೇಷನ್ ಟು ಸೆಕ್ಸ್, ಅರ್ಥಾತ್ ಮಾನವನ ಹುಟ್ಟು ಹಾಗೂ ಲೈಂಗಿಕತೆಗೆ ಸಂಬಂಧಿಸಿದ ಆಯ್ಕೆ. ಈ ಗ್ರಂಥದಲ್ಲಿ ಡಾರ್ವಿನ್ ಮಾನವನ ಉಗಮವು ವಾನರಗಳ ಪೂರ್ವಜರಿಂದ ಆಗಿದ್ದು ಎಂದು ಪ್ರತಿಪಾದಿಸಿದನಲ್ಲದೆ ಮತ್ತೊಂದು ವಿಷಯವನ್ನೂ ಹೇಳಿದ್ದ. ನಿಸರ್ಗದಲ್ಲಿರುವ ಹಲವು ವಾಸ್ತವಾಂಶಗಳನ್ನು ತನ್ನ ನಿಸರ್ಗದ ಆಯ್ಕೆ ಎನ್ನುವ ತತ್ವವು ಪರಿಪೂರ್ಣವಾಗಿ ವಿವರಿಸುವುದಿಲ್ಲವೆಂದು ವಾದಿಸಿದ ಆತ, ಗಂಡು ನವಿಲುಗಳ ಬಾಲದಂತಹ ಗುಣಗಳು ಗಂಡು ಜೀವಿಗಳಲ್ಲಿ ಕಾಣುವುದನ್ನು ವಿವರಿಸಲು ಥಿಯರಿ ಆಫ್ ಸೆಕ್ಸುವಲ್ ಸೆಲೆಕ್ಷನ್ ಅಥವಾ ಲೈಂಗಿಕ ಆಯ್ಕೆಯ ತತ್ವಗಳನ್ನು ಮಂಡಿಸಿದ್ದ. ಅವನ ಇತರೆ ಪುಸ್ತಕಗಳಂತೆಯೇ ಇದರಲ್ಲಿಯೂ ಹಲವು ಸೂಕ್ಷ್ಮತಮ ವಿಚಾರಗಳು ಅಡಗಿದ್ದುವು. ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅನ್ವೇಷಿಸಲು ನಾವು ಈಗಷ್ಟೇ ಆರಂಭಿಸಿದ್ದೇವೆ. ಇಂತಹ ಒಳಸೂಕ್ಷ್ಮಗಳಲ್ಲಿ ಒಂದು, ಕೆಲವು ಪ್ರಾಣಿಗಳಲ್ಲಿ ಗಂಡುಗಳು ತಮ್ಮ ಸಂಗಾತಿಯನ್ನು ಆಯ್ದುಕೊಳ್ಳಲು ಹಲವು ವಿಧಾನಗಳನ್ನು ಅನುಸರಿಸುತ್ತವೆ ಏಕೆ ಎನ್ನುವುದು ಒಂದು. ಉದಾಹರಣೆಗೆ, ಕೆಲವು ಪ್ರಭೇದಗಳಲ್ಲಿ ಗಂಡುಗಳು 2 ಗಾತ್ರದವಾಗಿರಬಹುದು. ಇವುಗಳಲ್ಲಿ ದೊಡ್ಡ ಗಾತ್ರದವುಗಳಿಗೆ ಕೆಲವೊಮ್ಮೆ ಹೋರಾಡಲು ಹೆಚ್ಚಿನ ಅಸ್ತ್ರಗಳು, ಸಾಧನಗಳು ಇದ್ದು ಹೆಣ್ಣಿಗಾಗಿ ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಮ್ಮ ಗಾತ್ರವಲ್ಲದೆ ಇವನ್ನೂ ಬಳಸುತ್ತವೆ. ಪಾಪ ಸಣ್ಣ ಗಾತ್ರದ ಗಂಡುಗಳು ಈ ದೊಡ್ಡಣ್ಣಗಳ ಎದುರಿಗೆ ನಿಲ್ಲಲಾಗದ ಪರಿಸ್ಥಿತಿಯಲ್ಲಿ ಹೆಣ್ಣನ್ನು ಆಕರ್ಷಿಸಲು ಬೇರೆ ಉಪಾಯಗಳನ್ನು ಅನುಸರಿಸುತ್ತವೆ. ಅವು ಕಳ್ಳದಾರಿಯಿಂದ ಒಳನುಸುಳಬಹುದು, ಇಲ್ಲವೇ ತಾವು ಹೆಣ್ಣುಗಳೇ ಏನೋ ಎಂಬಂತೆ ನಟಿಸಿ ದೊಡ್ಡಣ್ಣಗಳನ್ನು ಮೂರ್ಖರನ್ನಾಗಿಸಬಹುದು.
ವಿಕಾಸವಾದದ ಹಿನ್ನೆಲೆಯಲ್ಲಿ ಇಂತಹ ಪರ್ಯಾಯ ಉಪಾಯಗಳು ಇರುವುದೇ ಒಂದು ವಿಚಿತ್ರ. ಏಕೆ ವಿಚಿತ್ರ ಎಂದು ನೋಡೋಣ. ಯಾವುದೇ ಜೀವಿಯೊಳಗಿನ ತೋರು ರೂಪ, ಜೀವ ಪ್ರಕ್ರಿಯೆ ಅಥವಾ ನಡವಳಿಕೆಯಲ್ಲಿನ ವೈವಿಧ್ಯ ಜೀವಿ ವಿಕಾಸವಾದಿಗಳಿಗೆ ಕುತೂಹಲಕರ ವಿಷಯ. ಈ ವೈವಿಧ್ಯವೇ ನಿಸರ್ಗವು ಆಯ್ಕೆ ಮಾಡಲು ಬೇಕಾದ ಕಚ್ಚಾ ಸಾಮಗ್ರಿ. ನಿರ್ದಿಷ್ಟ ಪರಿಸರದಲ್ಲಿರುವ ವಿವಿಧ ರೂಪಗಳ ಉಳಿವಿನ ಹಾಗೂ ಸಂತಾನಾಭಿವೃದ್ಧಿಯ ಸಾಮರ್ಥ್ಯಗಳು ಬೇರೆ ಬೇರೆಯಾಗಿರುತ್ತವೆ. ಇವುಗಳಲ್ಲಿ ಕೆಲವನ್ನು ನಿಸರ್ಗ ಆಯ್ಕೆ ಮಾಡುವುದರಿಂದ ಅವು ಹೆಚ್ಚಾಗಿ ಉಳಿಯುತ್ತವೆ. ಆಯ್ಕೆಯಾಗದ ಉಳಿದವುಗಳು ಜೀವಿಯ ಸಮೂಹದಿಂದ ಮರೆಯಾಗುತ್ತವೆ. ಈ ರೀತಿಯ ವೈವಿಧ್ಯಗಳಿಲ್ಲದೆ ಇದ್ದರೆ ಜೀವಿ ವಿಕಾಸ ಅಸಾಧ್ಯ. ಆದರೆ ಅನಿರ್ದಿಷ್ಟವಾದ ವಿಕೃತಿಗಳಿಂದ ಹುಟ್ಟಿದ ಈ ವೈವಿಧ್ಯ ನಿಸರ್ಗದ ಆಯ್ಕೆ ಪ್ರಕ್ರಿಯೆ ಮುಂದುವರೆದಂತೆ ಮರೆಯಾಗಿ ಬಿಡಬೇಕು. ಹೀಗೆ ಮರೆಯಾಗದೆ ಉಳಿದ ವೈವಿಧ್ಯಕ್ಕೆ ಏನಾದರೂ ವಿಶೇಷ ಇರಬೇಕು. ನಿಸರ್ಗ ಹೀಗೆ ಹಲವು ಬಗೆಯ ಆಯ್ಕೆಯ ತಂತ್ರಗಳನ್ನು ಉಳಿದುಕೊಳ್ಳಲು ಬಿಟ್ಟಿದ್ದೇಕೆ? ಎರಡು ಪರ್ಯಾಯಗಳಲ್ಲಿ ವ್ಯತ್ಯಾಸ ಎಷ್ಟೇ ಕಡಿಮೆ ಇದ್ದರೂ ಕೀಳಾದ ತಂತ್ರವು ದೀರ್ಘಾವಧಿಯಲ್ಲಿ ನಿಸರ್ಗದ ಆಯ್ಕೆಯಿಂದಾಗಿ ಮರೆಯಾಗಿ ಬಿಡಬೇಕಲ್ಲವೇ? ಅದಕ್ಕೆ ಡಾರ್ವಿನ್ ತಂತ್ರಗಳು ಭಿನ್ನವಾದರೇನಂತೆ ಈ ವೈವಿಧ್ಯಮಯ ಜೀವಿಗಳು ಉಳಿಯಲು ಕಾರಣ ಇವುಗಳ ತಂತ್ರಗಳ ಸಫಲತೆ ಸಮಾನವಾಗಿರಬೇಕು ಎಂದು ಊಹಿಸಿದ್ದ. ಇದು ಸುಮಾರು 101 ವರ್ಷಗಳವರೆಗೂ ಕೇವಲ ಊಹೆಯಾಗಿಯೇ ಉಳಿದಿತ್ತು. ಡಾರ್ವಿನ್ನನ ಈ ತರ್ಕಕ್ಕೆ ಪುರಾವೆ ಮೊದಲು ದೊರಕಿದ್ದು 1927ರಲ್ಲಿ. ಆಗ ಪುಣೆಯಲ್ಲಿದ್ದ ಮಹಾರಾಷ್ಟ್ರದ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ ನಲ್ಲಿದ್ದ 30ರ ಹರೆಯದ ವಿಜ್ಞಾನಿಯೊಬ್ಬ ಮೇಲ್ ಡೈಮಾರ್ಫಿಸಮ್ ಆಸ್ ಎ ಕನ್ಸಿಕ್ವೆನ್ಸ್ ಆಫ್ ಸೆಕ್ಷುಯಲ್ ಸೆಲೆಕ್ಷನ್ ಎಂಬ ಪ್ರಬಂಧವನ್ನು ಸುಪ್ರಸಿದ್ಧ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಇದರ ಅರ್ಥ ಇಷ್ಟೇ: ಲೈಂಗಿಕ ಆಯ್ಕೆಯ ಫಲವಾಗಿ ಗಂಡುಗಳಲ್ಲಿ ಕಾಣಿಸಿಕೊಂಡ 2 ತೋರು ರೂಪಗಳು ಎನ್ನಬಹುದು. ಈ ಯುವ ವಿಜ್ಞಾನಿ ಬೇರೆ ಯಾರೂ ಅಲ್ಲ, ಇವರೇ ಭಾರತದ ಸುಪ್ರಸಿದ್ಧ ಪರಿಸರ ತಜ್ಞ ಹಾಗೂ ಜೀವಿ ವೈವಿಧ್ಯದ ಸಂರಕ್ಷಣಾ ವಿಜ್ಞಾನಿ ಮಾಧವ ಗಾಡ್ಗೀಳ್. ಸರಳವಾದ ಆಯವ್ಯಯದ ಮಾದರಿಯನ್ನು ಬಳಸಿಕೊಂಡ ಮಾಧವ ಗಾಡ್ಗೀಳರು ಸ್ಪರ್ಧೆಯಲ್ಲಿ ಉತ್ತಮವೆನಿಸುವ ತಂತ್ರಗಳನ್ನು ಬೆಳೆಸಿಕೊಳ್ಳಲು ಹೆಚ್ಚು ಶಕ್ತಿಯನ್ನು ವ್ಯಯ ಮಾಡಿದ ಗಂಡುಗಳು ಅಷ್ಟೇ ಶಕ್ತಿಯನ್ನು ತಾವು ಬದುಕುಳಿಯಲು ಬಳಸಿಕೊಂಡ ಗಂಡುಗಳಿಗಿಂತ ಹೆಚ್ಚು ಸಂತಾನಗಳನ್ನೇನೂ ಹುಟ್ಟಿಸುವುದಿಲ್ಲವೆಂದು ನಿರೂಪಿಸಿದರು. ಇದು ಈಗ ಚರಿತ್ರೆ. ಇಂತಹ ಪರ್ಯಾಯ ಸಂತಾನಾಭಿವೃದ್ಧಿಯ ತಂತ್ರಗಳು ಈಗ ಬಲು ಗಾಢ ಅಧ್ಯಯನ ಹಾಗೂ ಹಲವಾರು ಸಂಶೋಧನಾ ಪ್ರಬಂಧಗಳು, ಪುಸ್ತಕಗಳು ಹಾಗೂ ಗ್ರಂಥಗಳ ವಿಷಯಗಳಾಗಿವೆ. ಈ ಅಧ್ಯಯನಗಳಲ್ಲಿ ಹೆಚ್ಚಿನವು ಗಾಡ್ಗೀಳರ ಆ ಒಳನೋಟದ ಪ್ರಬಂಧಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಲೇ ಆರಂಭವಾಗುತ್ತವೆ ಎನ್ನುವುದು ಹೆಮ್ಮೆಯ ವಿಷಯ. ಹೀಗೆ ಧೈರ್ಯ ಮಾಡಿ ವಿಶೇಷ ಒಳನೋಟಗಳಿರುವಂತಹ ಪ್ರಬಂಧಗಳನ್ನು ಬರೆದದ್ದೇ ಅಲ್ಲದೆ ಮಾಧವ ಗಾಡ್ಗೀಳರು ಮುಂದಿನ ಯುವ ಜನಾಂಗಕ್ಕೆ ಇಂತಹದೇ ಸಂಶೋಧನೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಟ್ಟ ಪರಿಸರ ವಿಜ್ಞಾನ ಅಧ್ಯಯನ ಕೇಂದ್ರವನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಲ್ಲಿ ಸ್ಥಾಪಿಸುವ ಕನಸನ್ನೂ ಕಂಡಿದ್ದರೆನ್ನುವುದು ಚರಿತ್ರೆಯ ಪುಟಗಳಲ್ಲಿ ಸೇರಿದೆ. ನಾನೀಗ ಈ ಕೇಂದ್ರದಲ್ಲಿ ಪ್ರೊಫೆಸರ್ ರೋಹಿಣಿ ಬಾಲಕೃಷ್ಣನ್ ಹಾಗೂ ಆಕೆಯ ವಿದ್ಯಾರ್ಥಿಗಳು ಪರಿಸರ ವಿಜ್ಞಾನದಲ್ಲಿ ನಡೆಸುತ್ತಿರುವ ಅದ್ಭುತವೆನಿಸುವ ಕ್ಷೇತ್ರಾಧ್ಯಯನಗಳ ಬಗ್ಗೆ ಹೇಳಲಿದ್ದೇನೆ. ವಿಷಯದ ಅರಿವಿನಿಂದ ಹುಟ್ಟಿದ ಬಲು ಗಾಢವಾದ ಪ್ರಶ್ನೆಗಳನ್ನು ಚಾತುರ್ಯದಿಂದ, ಸರಳವಾದ ಹಾಗೂ ವಿನೂತನವಾದ ಪ್ರಯೋಗಗಳಿಂದ ಉತ್ತರಿಸುತ್ತಿರುವುದರಿಂದಲೇ ಇವರ ಸಂಶೋಧನೆಗಳು ನನಗೆ ಇಷ್ಟ. ಈ ಪ್ರಯೋಗಗಳು ಕೆಲವೊಮ್ಮೆ ಸಂಸ್ಥೆಯ ಆವರಣದಲ್ಲಿಯೋ ಅಥವಾ ಹತ್ತಿರದ ಹಳ್ಳಿಗಳಲ್ಲಿಯೋ ನಡೆದಂತವು. ಈ ಸಂಶೋಧನೆಗೆ ಬೇಕಾಗಿದ್ದು ತೀವ್ರ ಆಸಕ್ತಿ, ಮೂಳೆ ಮುರಿಯುವಂತಹ ಪರಿಶ್ರಮದ ಕ್ಷೇತ್ರಾಧ್ಯಯನ, ನಿದ್ರೆ ಇಲ್ಲದ ರಾತ್ರಿಗಳೇ ಹೊರತು ಯಾವುದೋ ಚಮತ್ಕಾರಿಕ ತಂತ್ರಜ್ಞಾನವಲ್ಲ. ಅದೃಷ್ಟವೆಂದರೆ ಇವರ ಅಧ್ಯಯನಗಳು ನಮ್ಮ ಇಂದಿನ ಚರ್ಚೆಯ ವಿಷಯವಾದ ಪರ್ಯಾಯ ಪ್ರಜನನ ತಂತ್ರಗಳನ್ನೂ ಒಳಗೊಂಡಿವೆ. ರೋಹಿಣಿ ಬಾಲಕೃಷ್ಣನ್ ಚಿಮ್ಮಂಡೆಗಳ ಅಧ್ಯಯನಕ್ಕೆ ಪ್ರಸಿದ್ಧಿ ಪಡೆದವರು. ಚಿಮ್ಮಂಡೆಗಳು ಅವುಗಳ ಪ್ರೇಮಗೀತೆಯಿಂದ ಪ್ರಸಿದ್ಧಿ ಪಡೆದಂತವು. ಇವುಗಳ ಗಂಡುಗಳು ಬಾಯೆತ್ತಿ ಹಾಡುವುದಿಲ್ಲವೆನ್ನಿ, ಆದರೆ ಅವು ತಮ್ಮ ಮುಂದಿನ ರೆಕ್ಕೆಗಳನ್ನು ಉಜ್ಜಿ ನಮಗೆಲ್ಲ ಪರಿಚಿತವಾದ ಕೀರಲು ಹಾಡನ್ನು ಹಾಡುತ್ತವೆ. ಈ ರೆಕ್ಕೆಗಳನ್ನು ಉಜ್ಜುವುದಕ್ಕೆ ಸ್ಟ್ರೈಡುಲೇಷನ್ ಎನ್ನುತ್ತೇವೆ. ಹೆಣ್ಣುಗಳನ್ನು ಆಕರ್ಷಿಸುವುದಕ್ಕಾಗಿಯೇ ಗಂಡುಗಳು ಹೀಗೆ ಹಾಡುತ್ತವೆ. ತಮಗೆ ಯೋಗ್ಯವಾದಂತಹ ಗಂಡುಗಳನ್ನು ಹುಡುಕಿ ಸಂಗಾತಿಗಳಾಗಲು ಹೆಣ್ಣು ಚಿಮ್ಮಂಡಗಳಿಗೆ ಈ ಪ್ರೇಮಗೀತೆಗಳು ನೆರವಾಗುತ್ತವೆ. ಹೌದು,
ನೀವು ನಿರೀಕ್ಷಿಸಿದಂತೆ ನಿಸರ್ಗ ಒಂದು ಜಟಿಲ ಜಾಲ. ಇದರಲ್ಲಿ ಈ ಪ್ರೇಮಗೀತೆಗಳು ಸಂಗಾತಿಯನ್ನು ದೊರಕಿಸುವುದಷ್ಟೇ ಅಲ್ಲ, ಪರಜೀವಿಗಳನ್ನು, ಬೇಟೆಗಾರರನ್ನು ಯೋಗ್ಯ ಬೇಟೆ ನೆಲೆ ಇಲ್ಲಿದೆ ಎಂದು ಕೂಗಿ ಕರೆಯುತ್ತವೆ. ಹೀಗೆ ಈ ಪ್ರೇಮಗೀತೆಗಳು ಹಾಡಲು ಶಕ್ತಿಯನ್ನು ವ್ಯಯ ಮಾಡುವುದರ ಜೊತೆಗೆ ಬೇಟೆಗಾರರೋ ಪರಜೀವಿಗಳಿಗೋ ಆಹ್ವಾನವಿತ್ತು ನಷ್ಟವನ್ನುಂಟು ಮಾಡುತ್ತವೆ. ಆದ್ದರಿಂದ ಕೆಲವು ಗಂಡುಗಳು ಹಾಡುವ ಮೂಲಕ ಈ ರೀತಿಯ ವೆಚ್ಚಕ್ಕೆ ಎಳಸದೆಯೇ ಸಂಗಾತಿಗಳನ್ನು ಅರಸುತ್ತವೆ. ಇವು ಬೇರೆ ಗಂಡುಗಳ ಪ್ರೇಮಗೀತೆಗಳನ್ನು ಆಲಿಸಿ ಅವುಗಳತ್ತ ಸಾಗುತ್ತವೆ. ಹಾಡುತ್ತಿರುವ ಗಂಡುಗಳತ್ತ ಬರುತ್ತಿರುವ ಹೆಣ್ಣುಗಳನ್ನು ಅಡ್ಡಗಟ್ಟುತ್ತವೆ. ಗಾಯಕರಲ್ಲದ ಇಂತಹ ಗಂಡುಗಳನ್ನು ಹಾಡದ ಅಥವಾ ಉಪಗ್ರಹ ಗಂಡುಗಳೆಂದು ಹೇಳುತ್ತಾರೆ. ಇದು ಪರ್ಯಾಯ ಪ್ರಜನನ ತಂತ್ರಕ್ಕೆ ಒಂದು ಉದಾಹರಣೆ. ಚಿಮ್ಮಂಡೆಗಳಲ್ಲಿ ಇಂತಹ ಪರ್ಯಾಯ ತಂತ್ರಕ್ಕೆ ಉತ್ತಮ ಉದಾಹರಣೆ ಎಂದರೆ ಗ್ರಿಲ್ಲಸ್ ಇಂಟಿಜರ್ ಎನ್ನುವ ಬಯಲು ಚಿಮ್ಮಂಡೆ. ಇದನ್ನು ಮೊದಲು ಆಸ್ಟಿನ್ನಲ್ಲಿರುವ ಯೂನಿವರ್ಸಿಟಿ ಆಫ್ ಟೆಕ್ಸಾಸಿನ ವಿಜ್ಞಾನಿ ಮೈಕೆಲ್ ಕೇಡ್ ಅಧ್ಯಯನ ಮಾಡಿದ್ದರು. ಬಯಲಿನಲ್ಲಿ ಇಂತಹ ಉಪಗ್ರಹ ಗಂಡುಗಳಿಗೊಂದು ಅನುಕೂಲವಿದೆ. ಯೂಫಾಸಿಯೋಟೆರಿಕ್ಸ್ ಒಕ್ರೇಷಿಯಾ ಎನ್ನುವ ಒಂದು ಪರಜೀವಿ ನೊಣ ತಮ್ಮ ಪ್ರೇಮ ನಿವೇದನೆಯನ್ನು ಹಾಡುತ್ತಾ ಜಗಜ್ಜಾಹೀರುಗೊಳಿಸುವ ಚಿಮ್ಮಂಡೆಗಳನ್ನು ಹುಡುಕಿ ಅವುಗಳ ಮೇಲೆ ಲಾರ್ವಾಗಳನ್ನು ಇಡುತ್ತದೆ. ಈ ಲಾರ್ವಾಗಳು ಚಿಮ್ಮಂಡೆ ಗಂಡಿನ ದೇಹವನ್ನು ಕೊರೆದು ಒಳಹೊಕ್ಕು ಅಂಗಗಳನ್ನು ಕಬಳಿಸುತ್ತವೆ. ಹಾಡು ಹಾಡದ ಉಪಗ್ರಹ ಗಂಡುಗಳಿಗೆ ಈ ಅಪಾಯವಿಲ್ಲ. ಹಾಡುವುದಕ್ಕೂ ಅವು ಶಕ್ತಿ ವ್ಯಯ ಮಾಡಬೇಕಿಲ್ಲ. ಯಾವ ಚಿಮ್ಮಂಡೆಗಳು ಹಾಡುವ ಗಂಡಾಗಿ ಯಾವುವು ಉಪಗ್ರಹಗಳಾಗಿ ಹುಟ್ಟುತ್ತವೆ ಎನ್ನುವುದು ತಳಿಗುಣಗಳನ್ನು ಅವಲಂಬಿಸಿದೆ. ಅಂದರೆ ಕೆಲವು ಚಿಮ್ಮಂಡೆಗಳು ಹಾಡುವ ಪ್ರೇಮಿಗಳಾಗುವ ಸಾಧ್ಯತೆ ಹೆಚ್ಚು, ಇನ್ನು ಕೆಲವು ಹೀಗೆ ಹಾಡುವ ಸಾಧ್ಯತೆ ಬಲು ಕಡಿಮೆ. ಗಾಡ್ಗೀಳರು ನಿರೂಪಿಸಿದ ಹಾಗೆ ಈ ಹಾಡುವ ಹಾಗೂ ಹಾಡದ ಗಂಡುಗಳೆರಡೂ ಸಮುದಾಯದಲ್ಲಿ ಇರುವ ಪ್ರಮಾಣ ಹೇಗಿರುತ್ತದೆ ಎಂದರೆ ಸಂಗಾತಿಯನ್ನು ಹುಡುಕುವ ಎರಡೂ ತಂತ್ರಗಳು ಕೂಡ ಸಮಾನ ಲಾಭವನ್ನು ಅರ್ಥಾತ್ ಸಮಾನ ಪ್ರಜನನ ಸಾಮರ್ಥ್ಯವನ್ನು ಒದಗಿಸುತ್ತವೆ. ವಿರಾಜ್ ಆರ್ ತೋರ್ಸೇಕರ್ ಹಾಗೂ ರೋಹಿಣಿ ಬಾಲಕೃಷ್ಣನ್ ಇಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಈ ರೀತಿಯ ಪರ್ಯಾಯ ಪ್ರಜನನ ತಂತ್ರಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿದ್ದಾರೆ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಳ್ಳೋಡು ಗ್ರಾಮದಲ್ಲಿ ಈ ಮರದ ಚಿಮ್ಮಂಡೆಗಳು ಹಾಗೂ ಅವುಗಳ ವೈರಿಜೇಡಗಳು ಇರುವ ನೈಸರ್ಗಿಕ ನೆಲೆಯಲ್ಲಿಯೇ ಅಧ್ಯಯನಗಳನ್ನು ನಡೆಸಿದರು. ಈ ಚಿಮ್ಮಂಡೆಗಳ ನಡವಳಿಕೆ ಹಾಗೂ ಜೇಡಗಳ ಜೊತೆಗೆ ಅವುಗಳ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು 6 ಅಡಿ ಉದ್ದ, 6 ಅಡಿ ಅಗಲ ಹಾಗೂ 2.5 ಅಡಿ ಎತ್ತರದ ಪಂಜರಗಳನ್ನು ನಿರ್ಮಿಸಿದರು. ಮರದ ಚೌಕಟ್ಟಿದ್ದ ಇವುಗಳ ಗೋಡೆಗಳಿಗೆ ಉಕ್ಕಿನ ಜಾಲರಿಗಳನ್ನು ಹಾಕಲಾಗಿತ್ತು. ಇವನ್ನು ಚಿಮ್ಮಂಡೆಗಳ ಸಹಜವಾದ ನೆಲೆಯಲ್ಲಿ ಹೈಪ್ಟಿಸ್ ಸುಯಾವಿಯೋಲೆನ್ಸ್ ಎನ್ನುವ ಕಾಡತುಳಸಿ ಗಿಡಗಳ ಬಳಿ ಇಟ್ಟರು. ಆನಂತರ ಅಲ್ಲಿದ್ದ ಚಿಮ್ಮಂಡೆಗಳನ್ನು ಜೇಡಗಳನ್ನು ಸಂಗ್ರಹಿಸಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಅವುಗಳನ್ನು ಪ್ರತಿ ಪಂಜರದೊಳಗೂ ಇರಿಸಿದರು. ಪ್ರತಿಯೊಂದು ಚಿಮ್ಮಂಡೆಯನ್ನು ತಕ್ಷಣವೇ ಒಣಗುವಂತಹ ವಿಷಕಾರಿಯಲ್ಲದ ಬಣ್ಣದಿಂದ ಗುರುತಿಸಿದರು ಹಾಗೂ ಈ ಪಂಜರದೊಳಗೆ ಇದ್ದ ಪ್ರತಿಯೊಂದು ಪೊದೆಯನ್ನು ನಿರ್ದಿಷ್ಟ ಸಂಖ್ಯೆಗಳಿಂದ ಹೆಸರಿಸಿದರು. ಈ ಪೊದೆಗಳಲ್ಲಿ ಮೊದಲೇ ಇದ್ದಿರಬಹುದಾದ ಚಿಮ್ಮಂಡೆಗಳನ್ನು ಜೇಡಗಳನ್ನು ಅಲ್ಲಿಂದ ತೆಗೆದುಹಾಕುವ ಎಚ್ಚರಿಕೆಯನ್ನೂ ವಹಿಸಿದ್ದರು. ಈ ಚಿಮ್ಮಂಡೆಗಳು ಸಂಜೆ ಸುಮಾರು 7 ಗಂಟೆಯಿಂದ ರಾತ್ರಿ 9:30ವರೆಗೂ ಚಟುವಟಿಕೆಯಿಂದ ಇದ್ದು ಹಾಡುತ್ತಾ ಸಂಗಾತಿಯನ್ನು ಕೂಡುತ್ತವೆ. ತೋರ್ಸೇಕರ್ ಕೂಡ ಅದೇ ಹೊತ್ತಿಗೆ ಚುರುಕಾದರು. ಆಗ ಅಲ್ಲಿದ್ದ ಪ್ರತಿಯೊಂದು ಚಿಮ್ಮಂಡೆಯ ಸ್ಥಾನ, ಅದು ಹಾಡುತ್ತಿದೆಯೋ ಇಲ್ಲವೋ, ಅದೇ ಗಿಡದ ಮೇಲೆ ಜೇಡ ಇದೆಯೋ ಇಲ್ಲವೋ ಎಂಬುದನ್ನೆಲ್ಲ ತೋರ್ಸೇಕರ್ ಗುರುತಿಸಿಕೊಂಡರು. ಇದನ್ನು ಪ್ರತಿ 10 ನಿಮಿಷಗಳಿಗೊಮ್ಮೆ ಮಾಡಿದರು. ಪಂಜರದೊಳಗೆ ಬಿಟ್ಟ ಚಿಮ್ಮಂಡೆಗಳು ಹಾಗೂ ಜೇಡಗಳ ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡಿ ವೈಯಕ್ತಿಕವಾಗಿ ಗುರುತಿಸಿದ ಪ್ರತಿಯೊಂದು ಚಿಮ್ಮಂಡೆಯ ನಡವಳಿಕೆಯನ್ನು ಬಾಲಕೃಷ್ಣನ್ ಹಾಗೂ ತೋರ್ಸೇಕರ್ ದಾಖಲಿಸಿದರು. ಪರ್ಯಾಯ ಪ್ರಜನನ ತಂತ್ರಗಳ ಅಧ್ಯಯನ ಮತ್ತೊಂದು ಮಜಲನ್ನು ಮುಟ್ಟುವಂತೆ ಮಾಡಿದರು. ಇವರು 3 ಬಗೆಯ ಪರೀಕ್ಷೆಗಳನ್ನು ಏರ್ಪಡಿಸಿದರು. ಮೊದಲನೆಯದರಲ್ಲಿ ಜೇಡಗಳೇ ಇಲ್ಲದ್ದರಿಂದ ಅವು ಬೇಟೆ ರಹಿತವಾಗಿದ್ದವು. ಎರಡನೆಯದರಲ್ಲಿ 15 ಜೇಡಗಳಿದ್ದರಿಂದ ಅವು ಕಡಿಮೆ ಬೇಟೆಯ ನೆಲೆಗಳಾಗಿದ್ದವು. ಇನ್ನೊಂದರಲ್ಲಿ 120 ಜೇಡಗಳನ್ನು ಬಿಟ್ಟು ಅತಿ ಬೇಟೆಯ ನೆಲೆ ಎಂದು ಗುರುತಿಸಿದರು. ಪ್ರತಿ ಪಂಜರದಲ್ಲಿಯೂ ಅವರು 15 ಗಂಡು ಹಾಗೂ 15 ಹೆಣ್ಣು ಚಿಮ್ಮಂಡೆಗಳನ್ನು ಇರಿಸಿದರು. ಪಂಜರದೊಳಗೆ ಹೆಚ್ಚೆಚ್ಚು ಜೇಡಗಳು ಇದ್ದಂತೆ ಪ್ರತಿ ಚಿಮ್ಮಂಡೆಯು ಜೇಡಕ್ಕೆ ಎದುರಾಗುವ ಸಾಧ್ಯತೆಗಳು ಹೆಚ್ಚು ಎಂಬುದನ್ನು ಖಾತರಿಪಡಿಸಿಕೊಂಡರು. ಹೀಗೆ ಪಂಜರದಲ್ಲಿರುವ ಎಲ್ಲ ಚಿಮ್ಮಂಡೆಗಳು ಎದುರಿಸುವ ಅಪಾಯದ ಸರಾಸರಿ ಅಂದಾಜಿನ ಬದಲಿಗೆ
ಅವರು ಪ್ರತಿ ಚಿಮ್ಮಂಡೆಯೂ ಎದುರಿಸಿದ ಬೇಟೆಯ ಅಪಾಯದ ಸಾಧ್ಯತೆಗಳನ್ನು ಗುರುತಿಸಬಹುದಿತ್ತು. ಅನಂತರ ವಿಭಿನ್ನ ಬೇಟೆಯ ಅಪಾಯದ ಸಂದರ್ಭದಲ್ಲಿ ಪ್ರತಿಯೊಂದು ಚಿಮ್ಮಂಡೆಯೂ ನಡವಳಿಕೆಯಲ್ಲಿ ತೋರುವ ಬದಲಾವಣೆಗಳನ್ನು ಗಮನಿಸಿದರು. ನಾವು ನಿರೀಕ್ಷಿಸಿದಂತೆಯೇ ಕಡಿಮೆ ಅಪಾಯದ ಸಂದರ್ಭದಲ್ಲಿ ಹಾಡುತ್ತಿದ್ದುದಕ್ಕಿಂತ ಅಪಾಯದ ಸಾಧ್ಯತೆಗಳು ಹೆಚ್ಚಾದಾಗ ಗಂಡುಗಳು ಹಾಡುವುದೂ ಕಡಿಮೆಯಾಗಿತ್ತು. ಇವರ ಈ ಸಂಶೋಧನೆಯು ಗಂಡು ಚಿಮ್ಮಂಡೆಗಳು ತಮಗೆ ಎದುರಾದ ಅಪಾಯದ ಸಾಧ್ಯತೆಗಳಿಗೆ ತಕ್ಕಂತೆ ನಡೆದುಕೊಳ್ಳುತ್ತವೆ ಎನ್ನುವುದನ್ನು ಸಾಬೀತುಪಡಿಸಿದೆ. ಬೇಟೆಯ ಅಪಾಯ ಹೆಚ್ಚಿದಂತೆಲ್ಲ ಗಂಡು ಚಿಮ್ಮಂಡೆಗಳ ಹಾಡುವ ನಡವಳಿಕೆ ಕಡಿಮೆಯಾಯಿತು. ಹೀಗೆ ಹಾಡನ್ನು ಕಡಿಮೆ ಮಾಡಿದರೆ ಹೆಣ್ಣುಗಳು ಹಾಡುವ ಗಂಡುಗಳ ಬಳಿ ಹೋಗುವುದರಿಂದ ಈ ಗಂಡುಗಳಿಗೆ ಹೆಣ್ಣು ಸಂಗಾತಿಯು ದೊರೆಯುವ ಸಾಧ್ಯತೆಗಳು ಕಡಿಮೆಯಾಗುತ್ತದಷ್ಟೆ. ಆದರೆ ಹೀಗೆ ಅತಿ ಬೇಟೆಯ ಅಪಾಯವನ್ನು ಎದುರಿಸುತ್ತಿದ್ದ ಗಂಡುಗಳ ಚಲನವಲನಗಳು ಹೆಚ್ಚಿದ್ದವು. ಇದು ಈ ಅತಿ ಬೇಟೆಯ ಅಪಾಯವನ್ನು ಎದುರಿಸುತ್ತಿದ್ದ ಗಂಡುಗಳು ಇತರೆ ಹಾಡುವ ಗಂಡುಗಳ ಬಳಿಗೆ ಚಲಿಸುತ್ತವೆ ಎಂದು ಸೂಚಿಸುತ್ತದೆ. ಹಾಡುತ್ತಿರುವ ಗಂಡುಗಳು ತಮ್ಮ ಗೂಡಿನಲ್ಲಿ ಜೇಡವಿರುವುದನ್ನು ಗಮನಿಸದೇ ಇರುವುದರಿಂದ ಇದು ಅವುಗಳಿಗೆ ಎದುರಾಗುವ ಅಪಾಯವನ್ನು ತುಸು ಕಡಿಮೆ ಮಾಡುತ್ತದೆ. ಜೊತೆಗೆ ಈ ಹಾಡುತ್ತಿರುವ ಗಂಡಿನ ಬಳಿ ಸಾರಲು ಬರುವ ಹೆಣ್ಣುಗಳನ್ನು ಅಡ್ಡಗಟ್ಟುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಬೇಟೆಗಾರ ಜೇಡಗಳ ಇರುವು ಗಂಡು ಚಿಮ್ಮಂಡೆಗಳು ತಮ್ಮ ಮೂಲ ನಡತೆಯನ್ನು ಬದಲಿಸಿಕೊಳ್ಳುವಂತೆ ಮಾಡುತ್ತದೆ. ಬಾಲಕೃಷ್ಣನ್ ಹಾಗೂ ತೋರ್ಸೆಕರ್ ಅವರು ಹೆಣ್ಣು ಚಿಮ್ಮಂಡೆಗಳ ನಡವಳಿಕೆಯ ಬಗ್ಗೆಯೂ ಹಲವು ಕುತೂಹಲಕಾರಿ ಸಂಗತಿಗಳನ್ನು ಪತ್ತೆ ಮಾಡಿದ್ದಾರೆ. ಅದು ಬೇರೆಯದೇ ಕತೆ ಬಿಡಿ. ಈ ಪ್ರಯೋಗ ಪರೀಕ್ಷೆಗಳು ಚಿಮ್ಮಂಡೆಗಳು ಏನು ಮಾಡಬಲ್ಲವು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅವುಗಳ ನಡವಳಿಕೆಯನ್ನು ನೈಸರ್ಗಿಕ ಆಯ್ಕೆ ಹೇಗೆ ಬದಲಿಸಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಹಾಗೂ ಡಾರ್ವಿನ್ ಮತ್ತು ಗಾಡ್ಗೀಳರ ಊಹೆಗಳು ನಿಜವೋ ಸುಳ್ಳೋ ಎಂದು ನಿರೂಪಿಸಬಹುದು. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆ.ಆರ್. ಮಂಜುನಾಥ. ಮೂಲ ಲೇಖನ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.